ಅಲ್ಲ, ಹಳೆ ವರ್ಷದಲ್ಲೂ ನಿಮ್ದೇ ಹವಾ, ಹೊಸ ವರ್ಷದಲ್ಲೂ ನಿಮ್ದೇ ಹವಾ. ಯುಗಾದಿಗೆ ಮತ್ತೇನಾದರೂ ಇಟ್ಟಿದ್ದೀರಾ ಅಂತ? ಇದೆ ಬ್ರೋ, ಮೋಸ್ಟ್ ಪ್ರಾಬ್ಲಿ ಇದೆ. ಇಲ್ಲ, ಅತಿ ಶೀಘ್ರದಲ್ಲಿ ಒಂದು ಯಾವುದೋ ಒಂದು ನಡೀತಿದೆ. ನಿಮಗೆ ಫಸ್ಟ್ ಹೇಳ್ತೀನಿ ನನ್ನದು. ಅಂದ್ರೆ ಈಗ 2026 ಸಿಕ್ಸರ್ ಯಾರು ಹೊಡಿತಾರೆ ಅಂತಂದ್ರೆ ನಮ್ಮ ಪ್ರತಾಪ್ ನಾರಾಯಣ್ ಅವ್ರು ಹೊಡಿತಾರೆ ಪಕ್ಕ ಅಲ್ವಾ? ಗ್ಯಾರಂಟಿ, ಗ್ಯಾರಂಟಿ. ಐ ಮೀನ್ ಮೇ ಬಿ ನನಗೆ ಲಾ ನಿಮಗೊಂದು ಫೀಲ್ ಆಗೋಕ್ಕೆ ಶುರು ಆಗುತ್ತೆ ಗೊತ್ತಾ. ಎಲ್ಲ ಒಳ್ಳೇದಾಗಕ್ಕೆ ಶುರುವಾಗಾಗ ನಿಮಗೊಂದು ಇಂಟ್ಯೂಷನ್ ಏನು ಅದು ಕಾಣಿಸ್ತಿದೆ ನನಗೆ. ಓಕೆ, ನಾನು ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ಬಲರಾಮನ ದಿನಗಳು ಫೆಬ್ಗೆ ರಿಲೀಸ್ ಆಗುತ್ತೆ ಅಂತ. ಸೊ ನಾನು ಅದಕ್ಕೆ ನನ್ನಲ್ಲಿ ಆಗಲೇ ಮಾತಾಡ್ತೀನಿ, ಫೆಬ್ ಕನ್ಫರ್ಮ್ ಅಲ್ವಾ ಅಂತ ನಾನು ಲಾಕ್ ಮಾಡಿಸ್ಬಿಟ್ಟೆ ಅಲ್ಲಿ ಪ್ರೊಡ್ಯೂಸರ್ನ. ಅವರು ಎಸ್ಕೇಪ್ ಆಗಂಗಿಲ್ಲ ಇವಾಗ. ಸೊ ಖುಷಿ ಆಗ್ತಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ಸಿನಿಮಾಲ್ ಮಾಡ್ತಿದ್ದೀನಿ ಅನ್ನೊಂದು ಇನ್ನೊಂದು ಖುಷಿ. ಆ್ಯಂಡ್ ನಾನು ಹೇಳಲೇಬೇಕು ಈ ವಿಷಯ. ನಾನು ಚೈತನ್ಯ ಸರ್ ವಂಡರ್ಫುಲ್ ಡೈರೆಕ್ಟರ್. ನನಗೆ ತುಂಬ ವರ್ಷಗಳಿಂದ ಅಲ್ಲೇ ಬರ್ತಾ ಇದ್ದಾರೆ. ಬಂದರು ನೋಡಿ, ಹೆಸರು ಹೆಸರು ಹೇಳಿ ಸರ್. ನಿಮ್ಗೆ 100 ವರ್ಷ ಆಯಿತು ಸರ್ ನಿಮಗೆ. ಚೈತನ್ಯ ಸರ್ ವಂಡರ್ಫುಲ್ ಡೈರೆಕ್ಟರ್ ಅಂದ ತಕ್ಷಣ ನೀವೇ ಬಂದ್ರಿ. ಸೊ ಎಸ್, ಹೇಳಿ ಸಿನಿಮಾದ ಬಗ್ಗೆ. ಹಂಗೆ ನೀವೇ ಕೇಳ್ತಾ ಹೋಗಿ. ಈಗ ಆಗಲೇ ಪ್ರಿಯಾ ಮೇಡಮ್ ಆ್ಯಂಕರ್ ಆಗಿದ್ರು. ಈಗ ಮೇಲ್ ಆ್ಯಂಕರ್ ಬಂದ್ಬಿಟ್ಟು ಪ್ರತಾಪ್ ನಾರಾಯಣ್ ಅವರು. ತಗೊಳ್ಳಿ, ನೀವೇ questions ಕೇಳ್ಬೇಕು. ಅಂದ್ರೆ ಇಷ್ಟು ದಿವಸ ನಾನು ಶೂಟಿಂಗ್ ಟೈಮಲ್ಲಿ action. ಎಷ್ಟೆಷ್ಟು ಹಿಂಸೆ ಕೊಟ್ಟಿದ್ದೀನಿ Yeah. ಅದೆಲ್ಲವನ್ನು ತೀರಿಸಿಕೊಳ್ಳುವ ಒಂದು ಅವಕಾಶ, ಸಂದರ್ಭ ಸಂದರ್ಭ, ಆಸೆ ಇಲ್ಲ ಸರ್. ನಾನು ಆ್ಯಕ್ಚುಲಿ ನಾನು ಇವ್ರನ್ನ ಗುರುಜಿ ಅಂತಲೇ ಕರಿತೀನಿ. ಮನ್ಸಾರೆ ಕರಿತೀನಿ ನಾನು. ಏನಕ್ಕಂದರೆ ಇವ್ರು ನೋಡೋಕ್ಕೆ ಸೈಲೆಂಟ್ ಆಗಿರ್ತಾರೆ, ವೈಲೆಂಟ್ ಆದರೆ ಬೇರೆ. ಆ ಫೇಸಲ್ಲಿ ಒಂದು ಇನ್ನೋಸೆಂಟ್ ಇದೆಯಲ್ಲ. ಬಟ್ ಸೆಟ್ಟಿಗೆ ಹೋದಾಗ ಈಸ್ ಟೋಟ್ಲಿ ಡಿಫ್ರೆಂಟ್ ಪರ್ಸನ್. ಬಟ್ ನನಗೇನು ಅರ್ಥ ಆಗಿದ್ದು ಅಂದರೆ, ಅವ್ರಿಗೆ ಒಬ್ಬ ಆರ್ಟಿಸ್ಟಲ್ಲಿ ಅವರು ಓಕೆ ಇವ್ನ ಕೈಲಿ ಅದು ಮಾಡಿಸ್ಬೋದು, ಬಿಡ್ತಾ ಇರಲಿಲ್ಲ ಅವರು, ಕಾಂಪ್ರಮೈಸ್ ಆಗ್ತಿರಲಿಲ್ಲ. ನಾನು ಕೆಲವೊಂದು ಕಡೆ ನನ್ನ ಹೆಸ್ರುಗಳು ನಾನು ಬೇರೆ ಬೇರೆ ಹೆಸ್ರು ಹೇಳ್ತಿದ್ದೆ. ಯಾಕಂದರೆ ಇಲ್ಲಿ ಸ್ವಲ್ಪ ಹೆಸ್ರುಗಳು ಚೇಂಜಸ್ ಇದೆ, ಹೇಳ್ಬೋದಲ್ಲ ಸರ್? ಹಾಂ, ನಾನು ಅದಕ್ಕೊಂದು ಸ್ವಲ್ಪ ಇವರು ನನ್ನ ಮೇಲೆ ಇರಿಟೇಟ್ ಆಗೋರು. ನನಗೆ ಹಳಬ್ರು ಹೆಸರೇ ಬರೋದು, ನನಗೆ ಹೊಸಬ್ರದ್ದು ಇವರು ಅದಲ್ಲ ಅಂದರೆ ನಾನು ಸರ್ ಅದೇ ಡಬ್ಬಿಂಗ್ ಆಗ ಚಾನ್ಸೇ ಇಲ್ಲದು. ಇದು ಅನ್ನೋರು. ಓಕೆ, ಲಿಪ್ ಸಿಂಕಾ, ಓಕೆ ಸರ್ ಅಂದ್ಬಿಟ್ಟು. ಬಟ್ ಎಸ್, ವಂಡರ್ಫುಲ್. ನಾನು ಆ್ಯಕ್ಚುಲಿ ಸರ್ದು ಆ ದಿನಗಳು ಎಲ್ಲ ಸಿನಿಮಾ ನೋಡಾದ್ಮೇಲೆ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ಸುಮಾರು ವರ್ಷದಿಂದ ಅಂದ್ಕೊಂಡಿದ್ದೆ. ಬಟ್ ಐ ಡೋಂಟ್ ನೋ ಸಮ್ ಹೆಂಗೆ ಏನು ಅಂತ. ಅದೇ ಸರ್ ಮ್ಯಾನಿಫೆಸ್ಟ್ ಮಾಡಬೇಕು, ಯು ಶುಡ್ ಆಲ್ವೇಸ್ ಥಿಂಕ್ ಗುಡ್ ಥಿಂಗ್ಸ್. ಆ್ಯಂಡ್ ಸಡನ್ನಾಗಿ ನನಗೆ ನಿಶಾ ಮೇಡಮ್ ಫೋನ್ ಮಾಡ್ತಾರೆ, ಈ ಥರ ಚೈತನ್ಯ ಸರ್ ನೀವೇ ಅಂತ ಹೆಸ್ರು ಹೇಳಿದ್ದು. ಹಾಂ, ಚೈತನ್ಯ ಸರ್ ಹೇಳಿದ್ರಾ ಅಂತ ನಾನು ಹಂಗೆ ಕೇಳಿದೆ. ನಾನು ನಿಶಾ ಮೇಡಮ್ ಇಲ್ಲ ಅವರು ನೀವೇ ಮಾಡಬೇಕಾ ಪಾತ್ರ ಅಂದಾಗ ನಾನು ಆ್ಯಕ್ಚುಲಿ ತುಂಬ ಖುಷಿಪಟ್ಟೆ. ನಾನು ಸರ್ ಜೊತೆ ನಾನು ಯಾವತ್ತೂ ಅಷ್ಟು ವಿ ಡಿಂಟ್ ಹ್ಯಾಡ್ ಅಷ್ಟು ಇಂಟ್ರ್ಯಾಕ್ಷನ್ ಇರಲಿಲ್ಲ. ಬಟ್ ನಾನು ಸೆಟ್ಟಿಗೆ ಹೋದಾಗ ಒಂದು ವೆರಿ ಕಾಮನ್ ಕಂಪೋಸ್ ಡೈರೆಕ್ಟರ್. ಅಂದರೆ ಒಂದು ಶಾರ್ಟ್ನ 4-5 ಟೇಕ್ ಮಾಡಿಸಲ್ಲ. ನಾನು ಅಂದ್ಕೊಂಡಿದ್ದೆ, ನಾನು ಕ್ಲೋಸಪ್ಪು, ವೈಡು, ಮಿಡ್ಡು ಎಲ್ಲ ತೆಗಿತಾರಂತ ನೀಟಾಗಿ ಟ್ರಾಲಿ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ ನಾನು ಏನು ಕ್ಲೋಸಪ್ ತೊಗೊಳ್ತಿಲ್ಲ ಅಂದ್ಕೊಳ್ತಿದ್ದೆ. ಬಟ್ ಮಾನಿಟ್ರಲ್ಲಿ ನೋಡ್ತಿರ್ಬೇಕಂದ್ರೆ ಗೊತ್ತಾಗ್ತಿತ್ತು ಆ ಶಾರ್ಟು ಅದ್ಭುತವಾಗಿರೋದು. ಐ ಮೀನ್ ಏನಂದರೆ ಅಗೇನ್ ಪ್ರೊಡ್ಯೂಸರ್ಗೂ ಆ್ಯಸ್ ಎ ಡೈರೆಕ್ಟರ್ ಇವ್ರಿಗೂ ಟೈಮ್ ಸೇವ್ ಆಗುತ್ತೆ. ಇವಾಗ ನಂಬರ್ ಆಫ್ ಶಾರ್ಟ್ಸ್ಗಳು ಜಾಸ್ತಿ ತೆಗಿಬೋದು, ಅನ್ವಾಂಟೆಡ್ ಶಾರ್ಟ್ಗಳಂತೂ ತೆಗಿತಾ ಇರಲಿಲ್ಲ. ಸೊ ನಮ್ಗಳ್ಗೆ ಆರ್ಟಿಸ್ಟ್ಗಳು ಲೈಫ್ ಈಸಿ ಆಗೋದು. ಏನಾಗೋದು ಒಂದೊಂದು ಸರಿ ಇವಾಗ ಮಿಡ್ಡಲ್ಲೊಂದು ಯಾವುದೋ ಗೊತ್ತಿಲ್ದಿರೋ ಬೇರೆ ಏನೋ ಮಾಡಿಬಿಟ್ಟಿರ್ತೀರಿ. ಬಟ್ ಲೈಫ್ ಈಸಿ ಮಾಡಿದ್ರು. ಸೊ ಕಂಟಿನ್ಯೂಟಿ ಮೇಂಟೈನ್ ಮಾಡೋದಾಗಲಿ, ಶಾರ್ಟ್ ಇದೇ ಮಾಡಿದ್ದೆ ಅನ್ನೋದು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸರ್ ಇವಾಗ ನೀವು ಹೇಳಿ ಸರ್, ನೀವು ಪ್ರತಾಪ್ ಬಗ್ಗೆ ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಒಂದು ಭಾಳ ಮುಖ್ಯವಾದ ಪಾತ್ರ, ಒಂದು ಪೊಲೀಸ್ ಆಫೀಸರ್, ತುಂಬ ಖಡಕ್ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಪಾತ್ರ ಇದೆ. ಆ ಪಾತ್ರಕ್ಕೆ ನಾವು ಯಾರನ್ನ ತಗೋಬೋದು ಅಂತ ನಾವು ಡಿಸ್ಕಸ್ ಮಾಡ್ತಿರುವಾಗ ಹಲವಾರು ಹೆಸರುಗಳು ಬಂತು. ಆಗ ನನ್ನ ಸ್ನೇಹಿತೆ ಸುನೈನಾ ಸುರೇಶ್ ಹೇಳಿದ್ದು, ಪ್ರತಾಪ್ ಬಗ್ಗೆ ಏನನ್ಸುತ್ತೆ ನಿನಗೆ ಅಂತ. ನನಗೂ ಪ್ರತಾಪ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಯಾಕೆಂದರೆ ನಾವಿಬ್ಬರು ಸ್ನೇಹಿತರು, ಈ ಸಿನಿಮಾಗಿಂತ ಮುಂಚಿಂದ ಎಷ್ಟೋ ವರ್ಷದಿಂದ ಸ್ನೇಹಿತರು. ಆದರೆ ಅವ್ರ ಜೊತೆ ಒಂದು ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ಈ ಪಾತ್ರಕ್ಕೆ ಇವರು ಕರೆಕ್ಟಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು, ಅವ್ರನ್ನ ಕಾಸ್ಟ್ ಮಾಡಿದೆ. ಹೌದು, ನಾನು ಪ್ರತಾಪ್ ಅವರು ಹೇಳಿದಾಗೆ ಒಂದು ಸ್ವಲ್ಪ ಹಿಂಸೆ ಕೊಟ್ಟಿದ್ದೀನಿ ಅವ್ರಿಗೆ ಶೂಟಿಂಗ್ ಸ್ಪಾಟಲ್ಲಿ. ಅದಕ್ಕೆ ರೀಸನ್ ಏನಂದರೆ ನಾನು ಚಿರು ಅವ್ರಿಗೂ ಹೇಳ್ತಿದ್ದೆ, ಕಡೆಗೆ ಒಬ್ಬ ನಿರ್ದೇಶಕ ಒಬ್ಬ ಆ್ಯಕ್ಟ್ರ್ ಹತ್ರ ನೀನು ಹೀಗೆ ಮಾಡು, ಹೀಗೆ ನಡ್ಸು ಅಂತ ಹೇಳೋದು ಯಾತಕ್ಕೆ ಅಂದರೆ, ಕಡೆಗೆ ವಿಸಿಲ್ಲು ಚಪ್ಪಾಳೆಗಳಲ್ಲಿ ಬರೋದು ತೆರೆ ಮೇಲೆ ಕಾಣಿಸ್ಕೊಂಡ್ರು ಆ್ಯಕ್ಟ್ರಿಗೆ, ಡೈರೆಕ್ಟ್ರಿಗಲ್ಲ. ಆದ್ದರಿಂದ ನಾವು ಅದನ್ನು ಮಾಡಿದಾಗ ಅವ್ರು ಅದನ್ನ ಕೇಳಿ ಅದಕ್ಕೆ ತಕ್ಕಂತೆ ಮಾಡಿದಾಗ ಏನಾಗುತ್ತೆ, ದೇ ಗ್ರೋ. ಆ್ಯಂಡ್ ಐ ಹೋಪ್ ಪ್ರತಾಪ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಜಾಸ್ತಿನೇ ನಾನು ರುಬ್ಬಿದ್ದೀನಿ ಅಂತ ಗೊತ್ತು, ಆದರೆ ಅಷ್ಟೇ ಚೆನ್ನಾಗಿ ಅವರು ತೆರೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಅವ್ರ ಪಾತ್ರನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ.
ಈಸ್ ಅನ್ ಆ್ಯಕ್ಟರ್ ವಿತ್ ಅ ಲಾಟ್ ಆಫ್ ಟ್ಯಾಲೆಂಟ್, ವಿತ್ ಅ ಲಾಟ್ ಆಫ್ ಸ್ಕೋಪ್. ಇನ್ನು ಮುಂದೆ ಆ ದೊಡ್ಡ ದೊಡ್ಡ ಪಾತ್ರಗಳನ್ನು ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಇಲ್ಲಿ ಹಿಂಸೆ ಕೊಟ್ಟಿಲ್ಲ, ಅದು ಮೋಸ್ಟ್ ಪ್ರಾಬ್ಲಿ ನನ್ನ ಕೈಲಿ ಇನ್ನೂ ಬೆಟರ್ ಮಾಡಿಸ್ಬೋದು, ಇವನಿಗೆ ಪೊಟೆನ್ಷಿಯಲ್ ಇದೆ ಅಂತ. ಯಾಕಂದರೆ ವೆರಿ ಫ್ಯೂ ಡೈರೆಕ್ಟರ್ಸ್ಗೆ ಆ ಪೇಷನ್ಸ್ ಇರುತ್ತೆ. ಏನಂದರೆ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗಿಬಿಡ್ತಾರೆ. ಇವರಲ್ಲಿ ನನಗೆ ಇಷ್ಟವಾದ ಗುಣ ಏನಂದರೆ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ, ಇಲ್ಲ ಇನ್ನೂ ಬೆಟರಾಗಿ ಮಾಡ್ಬೋದು. ಸೊ ಆ ಕಾನ್ಫಿಡೆನ್ಸ್ ಕೊಟ್ಟಾಗ ಏನಾಗುತ್ತೆ, ಆ್ಯಸ್ ಎನ್ ಆರ್ಟಿಸ್ಟ್ ನಮಗೂ ಓಕೆ ನಮ್ಮನ್ನ ಒಬ್ಬರು ನಂಬಿ ಈಸ್ ಟೇಕಿಂಗ್. ಮುಂಚೆ ಇದಿತ್ತು ರೀಲು, ಈಗ ನಮಗೆ ಡಿಜಿಟಲ್ ಇದೆ. ಸೊ ವಿ ಹ್ಯಾವ್ ದಟ್ ಪ್ರಿವಿಲೇಜ್ ವೆರ್ ವಿ ಕ್ಯಾನ್ ಶಾರ್ಟ್ ನಂಬರ್ ಆಫ್ ಶಾರ್ಟ್. ಬಟ್ ಅಟ್ ದ ಸೇಮ್ ಟೈಮ್ ಓಕೆ ಇವ್ನ ಕೈಲಿ ಇನ್ನೂ ಬೆಟರ್ ಮಾಡಿಸ್ಬೋದು ಅಂತ ಒಬ್ಬರು ಡೈರೆಕ್ಟ್ರಿಗೆ, ಏನಕ್ಕಂದರೆ ಅವ್ರು ಒಂದು ವಿಷನ್ ಇರುತ್ತೆ ತಲೆಯಲ್ಲಿ. ಸೊ ಇವ್ರ ತಲೆಯಲ್ಲಿ ತುಂಬ ಕ್ಲಾರಿಟಿ, ಅಂದರೆ ಒಂದು ಶಾರ್ಟ್ ಕಂಪೋಸ್ ಮಾಡಿದಾಗನೇ ಅವ್ರು ನೀಟಾಗಿ ಕಂಪೋಸಿಷನ್ನು ಇವ್ರದ್ದು ನಮ್ಮ ವೇಣು ಸರ್ದು ಇವರಿಬ್ಬರದು ಒಂಥರ ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ ಟೈಪ್ಸು. ಇಲ್ಲ ನಿಜವಾಗ್ಲೂ ಅಷ್ಟು, ಅಂದರೆ ಸರ್ ಏನೋ ಹೇಳಿದ ತಕ್ಷಣ ವಿತಿನ್ ಸೆಕೆಂಡ್ ವೇಣು ಅಣ್ಣ ಹೋಗ್ತಾರೆ ಅಲ್ಲಿ ಮೊಬೈಲ್ ಎತ್ಕೊಳ್ತಾರೆ ಏನೋ ಹಿಂಗೆ ಅಂತ. ನನಗೆ ಫಸ್ಟ್ ಡೇ ಅರ್ಥ ಆಗ್ತಾ ಇರಲಿಲ್ಲ ಸರ್ ಏನು ಮಾಡ್ತಾರಂತ. ಅಲ್ಲಿ ಹಾಂ ಓಕೆ ಇದು ಬೇಕಾ ನಿನಗೆ, ಅವ್ರ ಬಾಯಲ್ಲಿ ಒಂದು ದಿವಸ ಆಗಲ್ಲ ಅಂತ ಅಂದಿದ್ದು ನೋಡಿಲ್ಲ. ಆ್ಯಂಡ್ ಅಗೇನ್ ಹ್ಯಾವ್ ಟು ಟಾಕ್ ಅಬೌಟ್ ವೇಣು ಅಣ್ಣ, ವಂಡರ್ಫುಲ್ ಟೆಕ್ನಿಷಿಯನ್. ಆ್ಯಂಡ್ ಅವ್ರ ಟೀಮು ಕೂಡ ಒಳ್ಳೆ ಹುಲಿಗಳ ಥರ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಅಗೇನ್ ಹ್ಯಾವ್ ಟು ಥ್ಯಾಂಕ್ ಯು ಸು. ಸೊ ಅಗೇನ್ ಸರ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ವೆರಿ ಫ್ಯೂ, ಐ ಮೀನ್ ಐ ಡೋಂಟ್ ನೋ, ನಾನು ತುಂಬ ಬ್ಲೆಸ್ಡ್ ಅಂದರೆ ತಪ್ಪಾಗೋದಿಲ್ಲ. ನಾನು ಆ್ಯಕ್ಚುಲಿ ಸಿನಿಮಾ ಮಾಡೋದಕ್ಕೆ ಕಾರಣನೇ ಇವರು. ನನಗೆ ಚೈತನ್ಯ ಸರ್ ಜೊತೆ ತುಂಬ ವರ್ಷದಿಂದ ಆಸೆ ಇತ್ತು. ನಾನು ಆ ದಿನಗಳು ಮಾಡಿದಾಗ ಆ್ಯಕ್ಚುಲಿ ಇವರಿಂದ ನನಗೊಂದಷ್ಟು ಎಲ್ಲನೂ ಹೋಗ್ತಿದ್ದ ಅಂದರೆ, ಇವ್ರು ಸಿನಿಮಾ ಮಾಡಿಬಿಟ್ರು ಆ ದಿನಗಳು, ನಾನು ಎಲ್ಲನೂ ಹೋಗ್ತಿದ್ರೆ ಬಂದು ಮಾತಾಡೋರು, ಸಖತ್ತಾಗಿ ಮಾಡಿದ್ದೀರ ಸಿನಿಮಾ ಅನ್ನೋರು. ಆಮೇಲೆ ನೀವೇ ತಾನು 6 ದಿನಗಳು ಹೀರೋಗಳು ಅಂತ ಹೇಳೋರು. ನಾನು ಸರ್ರಿಗೆ ಬಂದು ಹೇಳಿದ್ದೆ ನಾನು. ಸೊ ಚೇತನ್ಗೆ ನನಗೆ ಸ್ವಲ್ಪ ತುಂಬ ಹೋಲಿಕೆ ಮಾಡೋರು, ಬಂದು ಕೇಳೋರು. ಆಮೇಲೆ ಇಲ್ಲಪ್ಪ ನಾನು ಬೆಂಕಿಪಟ್ಟಣಲ್ಲಿ ಮಾಡಿರೋದು ಆ ದಿನಗಳು ಅಲ್ಲ ಅಂತ. ಸೊ ಅಗೇನ್ ಅವಾಗಿಂದನೇ ಸರ್ ಮೇಲೆ ಒಂಚೂರು ನನ್ನನ್ನೇ ಲಾಂಚ್ ಮಾಡ್ಬೋದಾಯ್ತಲ್ಲ ಅಂತ ಒಂದು ಇದಿತ್ತು. ಸೊ ಅಗೇನ್ ಇಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಳ್ಳೆ ಪ್ರೊಡ್ಯೂಸರ್ ಆ್ಯಂಡ್ ವಿನೋದ್ ಅವರು ಆಗಿರ್ಬೋದು. ಸೊ ಕಂಪ್ಲೀಟ್ ಒಳ್ಳೆ ಎಲ್ಲ ಟ್ಯಾಲೆಂಟೆಡ್ ಇದ್ದಾರೆ, ಒಬ್ರಿಗಿಂತ ಒಬ್ರು ಇದ್ದಾರೆ. ಆ್ಯಂಡ್ ಫೆಬ್ರಲ್ಲಿ ರಿಲೀಸ್ ಆಗ್ತಿದೆ. ನಿಮ್ಮ ಆಶೀರ್ವಾದ ಕನ್ನಡ ಸಿನಿಮಾ ಮೇಲಿರಲಿ, ಕನ್ನಡ ಸಿನಿಮಾನ ದೊಡ್ಡ ಮಟ್ಟಿಗೆ ಬೆಳೆಸಿ. ಯಾಕಂದರೆ ಈ ಸಿನಿಮಾ ಖಂಡಿತವಾಗ್ಲೂ ಹೇಳ್ತೀನಿ, ಸಿನಿಮಾ ನೋಡೋ ವೀಕ್ಷಕರಿಗೆ ಡಿಸಪಾಯಿಂಟ್ಮೆಂಟ್ ಅಂತೂ ಆಗಲ್ಲ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.